ಮನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ತುಂಬಾ ದೊಡ್ಡ ಖಾಲಿ ಜಾಗ, ಅಂತ ಜಾಗದಲ್ಲಿ ಕೂಡ ನೀವು ಮನೆಯನ್ನ ಕಟ್ಟಬಾರ್ದು. ಒಂದು ಉದ್ದಕ್ಕೆ ಲೈಟ್ ಕಂಬ ಹೋಗಿದೆ, ಬಾಗಿಲು ತೆಗೆದ ತಕ್ಷಣ ಕಾಣದಾಗ್ಲಿ ಮಾಡಬಾರ್ದು. ದೇವಸ್ಥಾನದ ಬಾಗಿಲು ಎದುರುಗಡೆ ಕಾಣಬಾರ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಕಾರ್ಯಕ್ರಮದ ಬಂಧುಗಳು ಬಹಳ ಖುಷಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಮೆಚ್ಕೊಂಡಿದ್ದೀರಿ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾ ಇದ್ದೀರಿ, ಕರೆಗಳು ಮಾಡ್ತೀರಿ, ಭಾಳ ಖುಷಿ ವಿಚಾರ. ನೋಡಿ, ಇವತ್ತು ನಿಮಗೆ ಒಂದು ಭಾಳ ಪ್ರಮುಖವಾದ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ, ನೋಡಿ, ಮುಖ್ಯ ದ್ವಾರ ಅಂತ ಬಂದಾಗ ನೋಡಿ, ಇಲ್ಲಿ ಪ್ರಮುಖವಾಗಿ ಒಂದು ಪ್ರಮುಖ ವಿಷಯವನ್ನು ತಿಳಿಸ್ಬಿಡ್ತೀನಿ ನಿಮಗೆ. ನೋಡಿ, ಇದನ್ನ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀರಿ. ಇದು ನಿಮ್ಮದು ಮನೆಯ ಫಸ್ಟ್ ಫ್ಲೋರ್ ಅಂತ ಇಟ್ಕೊಳ್ಳೋಣ. ಈ ಜಾಗದಲ್ಲಿ ನೀವು ಸ್ಟೇರ್ ಕೇಸ್ ಹತ್ಕೊಂಡು ಬಂದು ರೂಮ್ ಇಲ್ಲಿವರೆಗೂ ಮಾಡ್ಕೊಂಡಿರ್ತೀರಿ. ನೀವು ಇದನ್ನ ಏನ್ ಮಾಡಿರ್ತೀರಾ ಅಂದ್ರೆ ಬಾಲ್ಕನಿ ಏರಿಯಾ ಮಾಡ್ಕೊಂಡಿರ್ತೀರಿ. ಇಲ್ಲಿವರೆಗೂ ಹೇಳ್ಕೊಂಡು ಇದನ್ನ ಬಾಲ್ಕನಿ ಏರಿಯಾ ಮಾಡ್ಕೊಂಡಿರ್ತೀರಿ, ಅಂದ್ರೆ ಓಡಾಡಕ್ಕೆ, ತುಳಸಿ ಕಟ್ಟೆ ಇಡ್ಲಿಕ್ಕೆ ಅಂತ. ಇದನ್ನ ಎಲ್ ಶೇಪ್ ಅಲ್ಲಿ ಈ ತರ ಕಟ್ಟಾಗಿರುತ್ತೆ ನಿಮ್ದು ಫಸ್ಟ್ ಫ್ಲೋರ್ ಕೂಡ. ನೀವೇನ್ ಮಾಡ್ತೀರಾ, ಇಲ್ಲಿ ನಿಮ್ದು ಮೇನ್ ಡೋರ್ ಇಟ್ಕೋತೀರಾ. ನಿಮ್ ಪ್ರಕಾರ ಏನು, ನಾನು ಈಶಾನ್ಯ ಮೂಲೆಯಲ್ಲಿ ಇಟ್ಟಿದ್ದೀನಿ ಅಂತ, ಆದ್ರೆ ಇಟ್ ಇಸ್ ರಾಂಗ್. ಇದು 2ನೇ ಪೊಸಿಷನ್ಗೆ ಬಂದ್ಬಿಡುತ್ತೆ. ಆಗ ಏನಪ್ಪ, ನಾನೆಲ್ಲ ವಾಸ್ತು ಪ್ರಕಾರ ಮಾಡಿದ್ದೀನಿ, ಆದ್ರೂ ನನ್ನ ಮನೇಲಿ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅಂತ ನೀವು ಯೋಚನೆ ಮಾಡ್ತೀರಿ. ಇಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಗೊತ್ತಾ? ನೋಡಿ, ಈ ತರ ಕಟ್ ಮಾಡಿ ಇದನ್ನ ಬಾಲ್ಕನಿ ಮಾಡ್ಕೊಂಡಿರ್ತೀರಲ್ಲ, ಬಟ್ ನಿಮ್ದು ರೂಮ್ ವಾಲ್, ಮೇನ್ ವಾಲ್ ಇಲ್ಲಿವರೆಗೂ ಇರುತ್ತೆ. ರೂಮು ಮತ್ತು ಲಿವಿಂಗ್ ಸ್ಪೇಸ್ ಇವೆಲ್ಲ ಇಲ್ಲಿವರೆಗೂ ಇರುತ್ತೆ. ಈ ಜಾಗ ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀರಿ ನೀವು. ಆದ್ರೆ ನಿಮ್ಮ ಆಯ ಅಂತ ಬಂದಾಗ ನೋಡಿ, ಈ ಜಾಗದಿಂದನೇ ನಿಮ್ದು ಪ್ರಾರಂಭ ಆಗುತ್ತೆ. ಆಗ ನೀವು ಕೌಂಟ್ ಮಾಡುವಾಗ ಇಲ್ಲಿಂದ 9 ಭಾಗವನ್ನ ಮಾಡಿ, ಇಲ್ಲ ಡೆಡ್ ಎಂಡ್ ನಾರ್ತ್ ಈಸ್ಟ್ ಅಲ್ಲಿ ಇಲ್ಲಿ ಇಡಬೇಕು, ಇಲ್ಲಾಂದ್ರೆ 3-4ನೇ ಪೊಸಿಷನ್ ಇಡಬೇಕು. ಈ ತರ ಕಟ್ ಮಾಡಬಾರ್ದು. ನೋಡಿ, ಅಕಸ್ಮಾತ್ ನೀವು ಡೋರ್ ಇಡ್ಲೇಬೇಕು ನಾರ್ತ್ ಈಸ್ಟ್ ಅಂದ್ರೆ ಇಲ್ಲಿ ಬಾಲ್ಕನಿ ಕೊಡಬೇಡಿ. ಈ ತರ ಸ್ಟ್ರೈಟ್ ತಗೊಂಡು ಇಲ್ಲಿ ಇಟ್ಕೊಳ್ಳಿ, ಕೊನೆಯಲ್ಲಿ ಇಟ್ಕೋಬೇಕು ಅಂದ್ರೆ. ಇಲ್ಲ ಅಂದ್ರೆ ನೀವು ಮಾರ್ಕ್ ಮಾಡಿ ಅಳತೆ ಮಾಡುವಂತ ಸಂದರ್ಭದಲ್ಲಿ ಈ ಪೊಸಿಷನ್ ಇಂದ 9 ಭಾಗಗಳನ್ನ ಮಾಡಿ 3 ಅಥವಾ 4ನೇ ಪೊಸಿಷನ್ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇದರಿಂದ ಬರುವಂತಹ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಅನುಕೂಲ ಆಗುತ್ತೆ, ಅಭಿವೃದ್ಧಿ ನಿಮ್ಗೆ ಖಂಡಿತವಾಗಿಯೂ ಕಾಣುತ್ತೆ. ಇದನ್ನ ಸರಿಯಾದ ಕ್ರಮದಲ್ಲಿ ನೀವು ಬಳಸಬೇಕು. ಮತ್ತೆ 3ನೇದೊಂದು, ಗೃಹ ನಿರ್ಮಾಣವನ್ನ ಮಾಡಿ ಬಾಗಿಲಿಡುವಂತ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಗಳನ್ನ ನೀವು ತಗೋಬೇಕಾಗ್ತದೆ. ನೋಡಿ, ನಿಮ್ದು ಮುಖ್ಯ ದ್ವಾರ ಅಂತ ನಾವು ಅನ್ಕೊಳ್ಳೋಣ, ಎಲ್ಲೋ ಅನ್ಕೊಳ್ಳೋಣ. ನೋಡಿ, ಇದು ತೆಗೆದ ತಕ್ಷಣ, ಬಾಗಿಲು ತೆಗೆದ ತಕ್ಷಣ ನಿಮ್ದು ಸಂಪುದು ಡೋರ್ ಓಪನ್ ಎಕ್ಸಾಕ್ಟ್ ಬಾಗಿಲು ಆದ ತಕ್ಷಣ, ಹೊಸಲಾದ ತಕ್ಷಣ ಎದುರುಗಡೆ ಕೊಡಬಾರ್ದು, ಅಥವಾ ಇಲ್ಲಿ ಮೋರಿ ಇರಬಾರ್ದು, ಅಥವಾ ನಿಮ್ಮ ಮನೆ ಬಾಗಿಲು ತೆಗೆದ ತಕ್ಷಣ ಇಲ್ಲೊಂದು ಸಿಂಗಲ್ ಮರ ಇರಬಾರ್ದು. ಈ ತರ ಇದ್ರೆ ಫಸ್ಟು ಆಕಸ್ಮಿಕ ರೋಗ ಬಾಧೆಗಳು, ಅಕಾಲಿಕ ಮರಣ ಮತ್ತು ಮನೆಯಲ್ಲಿ ಒಂದಷ್ಟು ಅವಘಡಗಳು ಸಂಭವಿಸುವಂತ ಸಾಧ್ಯತೆಗಳಿರ್ತದೆ. ಬಾಗಿಲು ತೆಗೆದ ತಕ್ಷಣ ಒಂದು ಸಿಂಗಲ್ ಕಂಬ, ಲೈಟ್ ಕಂಬ, ಮರ ಏನೇ ಒಂದು ಕಾಣಿಸ್ತಾ ಇದ್ರು ಕೂಡ ಅದು ನೇರವಾಗಿ ನಿಮ್ಮ ಮಕ್ಕಳ ಎಜುಕೇಶನ್ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ನಿಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅವರಿಗೆ ಪ್ರಾಬ್ಲಮ್ಸ್ಗಳು ಶುರುವಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತೆ ನಾವು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಾಗಿ ಕಟ್ಟಬೇಕು. ಮನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ತುಂಬಾ ದೊಡ್ಡ ಖಾಲಿ ಜಾಗ, ಏನು ಇಲ್ಲ, ಆ ಥರ ಇರಬಾರ್ದು. ಅಂತ ಜಾಗದಲ್ಲಿ ಕೂಡ ನೀವು ಮನೆಯನ್ನ ಕಟ್ಟಬಾರ್ದು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ನೀವು ಬಾಗಿಲನ್ನ ತೆಗೆದ ತಕ್ಷಣನೇ ಒಂದು ಸಿಂಗಲ್ ರಸ್ತೆ ಈ ತರ ಕಾಣಬಾರ್ದು. ಡೋರ್ ಇಟ್ಕೊ, ಅಕಸ್ಮಾತ್ ನಾರ್ತ್ ಈಸ್ಟ್ ರೋಡ್ ಇಟ್ಟಿದ್ದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಡೋರ್ನ 3-4 ಅಲ್ಲಿ ಇಟ್ಕೋಬೇಕು. ಬಾಗಿಲು ತೆಗೆದ ತಕ್ಷಣ ಈ ತರ 3 ದಾರಿ ಸೇರುವಂತ ಜಾಗ, ರೋಡು ಎಕ್ಸಾಕ್ಟ್ ರಸ್ತೆ ನಮ್ಗೆ ಕಾಣಬಾರ್ದು. ಅದಕ್ಕೆ ಏನ್ ಬೇಕು, ಅದು ಕಾಣದೇ ಇರುವಂತ ರೀತಿಯಲ್ಲಿ ಏನ್ ಬೇಕು ಅದನ್ನ ಮಾಡ್ಕೋಬೇಕಾಗ್ತದೆ.
ಮತ್ತೆ ಈ ಬಾಗಲ್ ತೆಗೆದ ತಕ್ಷಣ ಇಲ್ಲೊಂದು ಯಾವ್ದೋ ಒಂದು ದೇವಸ್ಥಾನ ಇರ್ತದೆ, ಆ ದೇವಸ್ಥಾನದ ಗೋಪುರದ ನೆರಳು ನಿಮ್ಮ ಬಾಗಿಲ ಮೇಲೆ, ಮನೆ ಮೇಲೆ ಬೀಳದೇ ಇರುವಂತ ರೀತಿಯಲ್ಲಿ ನಿಮ್ಮ ಮುಖ್ಯ ದ್ವಾರವನ್ನ ನೀವು ನಿರ್ಮಾಣ ಮಾಡ್ಕೋಬೇಕು. ಅಕಸ್ಮಾತ್ ಇಲ್ಲೊಂದು ಲೈಟ್ ಕಂಬ ಇದೆಯಪ್ಪ, ಇಲ್ಲೊಂದು ಉದ್ದಕ್ಕೆ ಲೈಟ್ ಕಂಬ ಹೋಗಿದೆ, ಈ ಲೈಟ್ ಕಂಬ ಕೂಡ ನೆರಳು ಬೀಳೋದಾಗ್ಲಿ ಅಥವಾ ಬಾಗಿಲು ತೆಗೆದ ತಕ್ಷಣ ಕಾಣೋದಾಗ್ಲಿ ಮಾಡಬಾರ್ದು. ಮತ್ತೆ ಕೆಲವು ಟೈಮ್ ಏನಾಗ್ಬಿಟ್ಟಿರುತ್ತೆ ನೋಡಿ, ಇದು ನನ್ನ ಮೇನ್ ಡೋರು, ಇಲ್ಲೊಂದು ಯಾವ್ದೋ ಮನೆ ಇರುತ್ತೆ ನೋಡಿ, ನಿಮ್ಮ ಮನೆಯ ಅರ್ಧ ಗೋಡೆಗೆ ಆ ಮನೆಯ ಕಾರ್ನರ್ ಮೂಲೆ ಇಟ್ಟಾಗ್ತಿರುತ್ತೆ, ವೇದೆ ಆಗ್ತಿರುತ್ತೆ. ಈ ರೀತಿಯಾಗಿ ಕೂಡ ನೀವು ಮನೆ ನಿರ್ಮಾಣವನ್ನ ಮಾಡ್ಕೋಬಾರ್ದು, ಅದನ್ನ ಅವಾಯ್ಡ್ ಮಾಡಬೇಕು, ಅಥವಾ ಅದು ಕಾಣದೇ ಇರುವಂತ ರೀತಿಯಲ್ಲಿ ಕೂಡ ನೀವೇನಾದ್ರೂ ಯೋಜನೆ ಮಾಡ್ಬೇಕಾಗತ್ತೆ. ಇದೆಲ್ಲ ಕೂಡ ವಿಪರೀತವಾದಂತಹ ನೆಗೆಟಿವಿಟಿ ನಿಮ್ಗೆ ಉಂಟಾಗ್ತದೆ. ಜೊತೆಗೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇಲ್ಲೊಂದು ದೇವಾಲಯ ಇದೆ, ದೇವಸ್ಥಾನದ ಬಾಗ್ಲು ಎದುರುಗಡೆ ಕಾಣಬಾರ್ದು. ಈ ರೀತಿಯಾಗಿ ಕಂಡ್ರು ಕೂಡ, ಅಥವಾ ಯಾವ್ದಾದ್ರು ಒಂದು ದೇವತಾ ವಿಗ್ರಹ ಇಲ್ಲಿ ಕಂಡ್ರು ಕೂಡ ನಿಮ್ಮ ಮನೆಗೆ ನೆಗೆಟಿವ್ ಆಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಮನೆಯ ಅಭಿವೃದ್ಧಿಯನ್ನ ಕುಂಠಿತವಾಗಿ ಮಾಡ್ತದೆ. ನಾನು ಯಾವುದೇ ಕಾರ್ಯಕ್ರಮದಲ್ಲಿ ತುಂಬಾ ಮೇಜರ್ ಫಲಭಾಗಗಳನ್ನು ಹೇಳೋದಿಲ್ಲ, ಏನೆಲ್ಲ ಸಮಸ್ಯೆಗಳಿರುತ್ತೆ ಅಥವಾ ನೀವು ಹೇಗೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಏನಂತಂದ್ರೆ, ಒಂದ್ಸರಿ ಏನಾಗುತ್ತೆ, ತುಂಬಾ ವಿಚಾರಗಳು ಫಲಭಾಗ ಹೇಳಿದಾಗ ಸೈಕಾಲಜಿಕಲಿ ನಾವು ವೀಕ್ ಆಗ್ಬಿಡ್ತೀವಿ. ಅದ್ರ ಬದಲು ಅದಕ್ಕೆ ಕರೆಕ್ಷನ್ ಏನ್ ಮಾಡ್ಕೋಬೇಕು, ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಸರಿಪಡಿಸ್ಕೊಂಡ್ರೆ 100% ಆ ಮನೆಗೆ ಒಳ್ಳೇದಾಗತ್ತೆ. ಈ ರೀತಿಯಾಗಿ ನೀವು ಮುಖ್ಯ ದ್ವಾರವನ್ನು ನಿರ್ಣಯ ಮಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಾಗಿ ಗೃಹ ನಿರ್ಮಾಣವನ್ನು ಮಾಡ್ಕೊಳ್ಳಿ, ಮುಖ್ಯ ದ್ವಾರ ನಿರ್ಣಯ ಮಾಡ್ಕೊಳ್ಳಿ. ಬರೀ ನಿಮ್ಮ ಮನೆ ಅಷ್ಟೇ ಅಲ್ಲ, ನಿಮ್ಮ ಮನೆ ವಾಸ್ತು ಹೇಗಿದೆ, ಜಾಗ ಹೇಗಿದೆ, ಅಕ್ಕಪಕ್ಕ ವಾತಾವರಣ ಹೇಗಿದೆ, ಇದೆಲ್ಲವನ್ನ ಕೂಡ ನೋಡಿಕೊಂಡು ನೀವು ಗೃಹ ನಿರ್ಮಾಣವನ್ನು ಮಾಡಿ ಅಂತ ಹೇಳ್ತಾ, ಈ ಮುಖ್ಯ ದ್ವಾರದ ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಜಾತಕ ತೋರಿಸ್ಬೇಕು, ವಾಸ್ತು ತೋರಿಸ್ಬೇಕು, ವಾಸ್ತು ಸಲಹೆ ಬೇಕು ಅಂದರೆ ಭೇಟಿ ಮಾಡಿ. ಜೊತೆಗೆ ನನ್ನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗ್ತಾ ಇದೆ, ಇದರಿಂದ ನೀವು ಕೂಡ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀರಿ ನಿಮ್ಮ ಮನೆಯಲ್ಲಿ ಅಂದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.